ಇಷ್ಟೆಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಾಗ್ತಾ ಇದ್ರೆ ಅತ್ತ ಬಿಜೆಪಿ ರೈತರ ಸಮಸ್ಯೆಯನ್ನ ಅಸ್ತ್ರ ಆಗಿಸಿಕೊಂಡು ಸರ್ಕಾರದ ವಿರುದ್ಧ ಯುದ್ಧ ಸಾರೋದಕ್ಕೆ ಸಿದ್ಧ ಆಗಿದೆ. ಇವತ್ತು ಬಿಜೆಪಿ ನೇತೃತ್ವದಲ್ಲಿ ಸುವರ್ಣಸೌಧ ಮುತ್ತಿಗೆಗೆ ಪ್ಲಾನಿಂಗ್ ಕೂಡ ಆಗಿದೆ. ಅಧಿವೇಶನದ ಹೊರಗೆ ಮತ್ತು ಒಳಗೆ ಎರಡೂ ಕಡೆಯೂ ಹೋರಾಟಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದ್ದು 20,000ಕ್ಕೂ ಹೆಚ್ಚು ರೈತರನ್ನ ಸೇರಿಸಿ ಬೃಹತ್ ಹೋರಾಟಕ್ಕೆ ಸಿದ್ಧತೆಯಾಗಿದೆ. ಬೆಳಗಾವಿಯಲ್ಲಿ ಕೇಸರಿ ಪಡೆ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಕಬ್ಬು, ಮೆಕ್ಕೆಜೋಳ, ಭತ್ತ, ತೊಗರಿ ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಈ ಅನ್ಯಾಯ ಅಂತ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ರೈತರಿಗಾದ ಅನ್ಯಾಯವನ್ನ ಖಂಡಿಸಿ ಈ ಬೃಹತ್ ಆದಂತಹ ಪ್ರತಿಭಟನೆಯನ್ನ ಆಯೋಜಿಸಿರುವಂತಹ ಬಿಜೆಪಿ ಸುಮಾರು 20,000ಕ್ಕೂ ಹೆಚ್ಚು ರೈತರನ್ನ ಸೇರಿಸಿ ಬೃಹತ್ ಆದಂತಹ ಪ್ರತಿಭಟನೆ ನಡೆಸುವುದಕ್ಕೆ ಸಜ್ಜಾಗಿದೆ. ಹೊರಗಡೆ ಅಷ್ಟೇ ಅಲ್ಲ, ಸದನದ ಒಳಗೂ ಕೂಡ ಸಮರವನ್ನ ಸಾರೋದಕ್ಕೆ ಬಿಜೆಪಿ ಸಿದ್ಧ ಆಗಿದೆ. ರಾಜ್ಯ ಸರ್ಕಾರದಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕುವುದಕ್ಕೆ ಬಿಜೆಪಿ ಸನ್ನದ್ಧ ಆಗಿದೆ. ಇನ್ನು ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ಕೂಡ ಇದೆ. ಇವತ್ತು ರಾತ್ರಿ 7 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಈ ಸದನದಲ್ಲಿ ಬಿಜೆಪಿ ಪಾಲಿಗೆ ಬಹಳಷ್ಟು ವಿಷಯಗಳಿವೆ ಮುಗಿಬೀಳೋದಕ್ಕೆ. ಸಂಘಟಿತವಾಗಿ ಯಾವ ರೀತಿ ಸಮರ ಸಾರಬೇಕು ಆ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕೆ ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಬಿಜೆಪಿ ರೈತರ ಸಮಸ್ಯೆಯನ್ನ ಅಸ್ತ್ರ ಆಗಿಸಿಕೊಂಡಿದೆ. ಮೊದಲೇ ಕಾಂಗ್ರೆಸ್ ಮನೆಯಲ್ಲಿ ಗೊಂದಲದ ಗೂಡಾಗಿರುವಂತಹ ಕಾಂಗ್ರೆಸ್ಗೆ ಇನ್ನಷ್ಟು ಬಿಸಿ ಮುಟ್ಟಿಸೋದಕ್ಕೆ, ಸದನದಲ್ಲಿ ಸಮರ ಸಾರೋದಕ್ಕೆ, ಸದನದ ಹೊರಗೂ ಕೂಡ ಬಿಸಿ ಮುಟ್ಟಿಸೋದಕ್ಕೆ ಬಿಜೆಪಿ ಸರ್ವಸನ್ನದ್ಧ ಆಗಿದ್ದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಇದೆ.